ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ಅಂತ ಅನ್ಕೊಂಡಿದ್ದೀರಾ? ಮದ್ವೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಫ್ರೆಂಡ್ ಮ್ಯಾರೇಜು. ದೂರ ಹತ್ರ ಒಂದು ದೇವಸ್ಥಾನದಲ್ಲಿದೆ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ, ಲವ್ ಕಮ್ ಅರೇಂಜ್ ಮ್ಯಾರೇಜು. ಸೊ ಹಾಗಾಗಿ ಇವರು ಕ್ಲೋಸ್ ಫ್ರೆಂಡ್ ಇದ್ರು, ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟ್ವಿ. ಬೇಗನೆ ಎದ್ದಿದ್ದ ಚಿಂಟು, ಒಂದು 5:30 ಹಂಗೆ ಎದ್ದಿದ್ದ. ಸೊ ಹಂಗಾಗಿ ಮಲ್ಕೊಂಡ್ಬಿಟ್ಟ. ನಮ್ಮ ದಿಶಾಂತ್ ಇನ್ನೂ ಮಲಗಿಲ್ಲ. ನನ್ನ ಚಿಕ್ಕ ಮಗ ಕಾರು ಅಂದರೆ ಸಾಕು ನಿದ್ದೆ ಬಂದ್ಬಿಡುತ್ತೆ, ಯಾವಾಗಲೂ ಮಲ್ಕೊಂಡ್ಬಿಡ್ತಾನೆ. ಮನೇಲಿ ಏನೂ ಟಿಫಿನ್ ಮಾಡಿರಲಿಲ್ಲ, ಹಂಗೆ ಬೇಗನೆ ಬಂದ್ವಿ. ಅಂದಿವೆ ಇನ್ನೊಂದು 10 ನಿಮಿಷ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಹೋಟೆಲ್ ಕಾಣಿಸ್ತು. ಸೊ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಮಕ್ಕಳು ಇಡ್ಲಿ ಎಲ್ಲ ತಿನ್ಕೊಂಡ್ರು. ಇಡ್ಲಿ ವಡೆ ಅಂದರೆ ಇಷ್ಟ ಅವ್ರಿಗೆ. ನಾನು ನಮ್ಮ ಹಸ್ಬೆಂಡು ಪಲಾವ್ ತಿನ್ಕೊಂಡ್ವಿ. ಇನ್ನೇನು ದೂರ ಇಲ್ಲ ದೇವಸ್ಥಾನ. ನೆಕ್ಸ್ಟ್ ಇರೋದೇ ದೇವಸ್ಥಾನ. ಅಲ್ಲಿ ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಟಿಫನ್ ಎಲ್ಲ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ದಾರಿ ಕರೆಕ್ಟಾಗಿ ನಡೀತಾ ಇತ್ತು. ದೇವಸ್ಥಾನದ ಎದುರುಗಡೆನೆ. ಇನ್ನೂ ಮದುವೆ ತಾಳಿ ಕಟ್ಟಿರಲಿಲ್ಲ. ಒಂದು 10-15 ನಿಮಿಷ ಇತ್ತು ಇನ್ನೂ ಟೈಮು. ಸೊ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ರು, ಸಿಂಪಲ್ ಆಗಿ. ಮದುವೆ ಎಲ್ಲ ಮುಗೀತು. ಆ್ಯಂಡ್ ಧಾರೆ ಎರೆಯೋದು ಅಂತ ಇವ್ರ ಕಡೆ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕ ಈ ಕಡೆ ಮಾಡಲ್ಲ, ಬೆಂಗಳೂರು ಸೈಡೆಲ್ಲ. ಸೊ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಇನ್ನೇನು ಹೊರಡಬೇಕು. ಹೊರಗಡೆ ಎಲ್ಲ ಊಟ ಕೊಡ್ತಾಯಿದ್ರು. ಇವಾಗ ಟಿಫನ್ ಮಾಡಿ ಬಂದಿದ್ವಿ. ಇಲ್ಲೂ ಪಲಾವ್ ಮತ್ತು ಕೇಸರಿ ಬಾತ್ ಕೊಡ್ತಾಯಿದ್ರು. ಸ್ವಲ್ಪ ಕೇಸರಿ ಬಾತ್ ತೊಗೊಂಡೆ. ಸೊ ಅದನ್ನು ಸ್ವಲ್ಪ ತಿಂದ ಮಗ, ಉಳಿದಿದ್ದು ನಾನು ತಿಂದೆ. ಇದ್ದೀವಿ ಎಲ್ಲ 10:30, 11 ಅಷ್ಟೊತ್ತಿಗೆ ಮುಗಿದ್ಬಿಡ್ತು. ಸೊ ಹಾಗಾಗಿ ಮನೆ ದೇವ್ರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಮ್ಮ ಮನೆ ದೇವ್ರು ಇಲ್ಲಿಂದ ನಮ್ಮ ಮನೆ ದೇವ್ರಿಗೂ ಬಂದಿರಲಿಲ್ಲ, ತುಂಬ ದಿನ ಆಗಿತ್ತು. ಜಾತ್ರೆಗೆ ಬರೋಣ ಅಂದ್ಕೊಂಡ್ವಿ, ಬರಲೇ ಇಲ್ಲ. ಸೊ ಹಾಗಾಗಿ ಮನೇಲಾದರೂ ಏನಿತ್ತು ಹೋಗಿ 11 o'clock ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಬರೋಷ್ಟೊತ್ತಿಗೆ ಪೂಜೆ ನಡೀತಾ ಇತ್ತು. ಇಲ್ಲೆಲ್ಲ ದರ್ಶನ ಮಾಡಿ, ಇಲ್ಲಿ ಒಂದು 5-6 ದೇವರಿದ್ದಾವೆ. ದೈತಮ್ಮ, ಮಾಯಮ್ಮ, ಆಂಜನೇಯ ಎಲ್ಲ ದೇವಸ್ಥಾನದ ದರ್ಶನ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ 12 o'clock ಆಯಿತು. ಇಲ್ಲಿ ಪ್ರಸಾದ ಇತ್ತು. ಇಲ್ಲಿ ಮಂಗಳವಾರ ಮತ್ತು ಸಂಡೇ ಆ್ಯಂಡ್ ಅಮಾವಾಸ್ಯೆ ದಿನ ಪ್ರಸಾದ ಇರುತ್ತೆ. ಸೊ ಹಂಗಾಗಿ ಎಲ್ಲನೂ ದರ್ಶನ ಮಾಡಿ ಪ್ರಸಾದ ತಿನ್ಕೊಂಡೇ ಹೊರಡ್ತೀವಿ. ಇದಾದಮೇಲೆ ದಣಿಗ್ನಳ್ಳಿ ವರದರಾಯ ಸ್ವಾಮಿಗೆ ಹೋಗಿ ಆಮೇಲೆ ರಾಮಣ್ಣನಹಳ್ಳಿಗೆ ಹೋಗಬೇಕು. ಅಲ್ಲಿ ಪ್ರಸಾದ ತಿನ್ಕೊಂಡು ವರದರಾಯ ಸ್ವಾಮಿಗೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಒಂದು 5 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಲ ಕಡೆ ಹೋದ್ವಿ. ನಾನು ತುಂಬ ದಿನ ಆಗಿತ್ತು, ತುಂಬ ದಿನ ಅಲ್ಲ, ಈ ಹೊಲ ನೋಡೇ ಇರಲಿಲ್ಲ. ಒಂದೇ ಹೊಲ ತೋರಿಸಿದ್ರು ನಮ್ಮ ಹಸ್ಬೆಂಡ್ ಅವ್ರ ಹೊಲ ಇದು. ಬಂದ್ವಿ ಹೊಲ ನೋಡೋಣ ಅಂತ. ಇಲ್ಲೇನೂ ಬಿತ್ತಿರಲಿಲ್ಲ, ರಾಗಿ ಎಲ್ಲ ಬೆಳೆದು
ಖಾಲಿ ಹೊಲ ಇತ್ತು. ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಇಲ್ಲೇ 2-3 ಹೊಲ ಇತ್ತು, ಎಲ್ಲನೂ ನೋಡಿಕೊಂಡು ಇವಾಗ ಊರ ಕಡೆ ಹೋದ್ವಿ. ಊರಲ್ಲಿ ಅವರು ಇವರು ಸಿಗ್ತಾಯಿದ್ರು ಹಸ್ಬೆಂಡ್ಗೆ. ಎಲ್ಲರನ್ನೂ ಮಾತಾಡ್ಸ್ಕೊಂಡು ನಿಂತ್ಕೋತಾಯಿದ್ರು. ಟೈಮ್ ಆಗುತ್ತೆ ಹೊರಡೋಣ ಬನ್ನಿ ಅಂತ ನಾನು ಕರ್ಕೊಂಡು ಬಂದೆ. ಇಲ್ಲಿಂದ ಬೆಂಗಳೂರು ಮತ್ತು ಒಂದು 2-3 ಅವರ್ ಆಗುತ್ತೆ ಟ್ರಾಫಿಕ್ ಜಾಮಲ್ಲಿ, ಸಂಡೇ ಬೇರೆ ಇವತ್ತು. ಸೊ ಹಂಗಾಗಿ ಎಲ್ಲನೂ ನೋಡಿಕೊಂಡು ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಅಲ್ಲೂ ಇಲ್ಲೂ ನಿಂತ್ಕೊಂಡು ಬರೋ ಅಷ್ಟೊತ್ತಿಗೆ ನಾವು 9 o'clock ಆಗಿತ್ತು ಅನಿಸುತ್ತೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ಬ್ಲಾಗ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು.